ಸಿಲಿಕಾನ್ ಸಿಟಿ ಐಟಿ ಸಿಟಿ ಹೆಸರನ್ನ ಹೊಂದಿರುವ ಬೆಂಗಳೂರು ಇತ್ತೀಚೆಗೆ ತನ್ನ ಮೂಲ ಸೌಕರ್ಯಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಂದು ಎಡವಟ್ಟು ಆಗಿದೆ. ಇದಕ್ಕೆ ಜನರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಹಾಗಾದ್ರೆ ಅದು ಏನು ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಸ್ಕಾಂ ಮತ್ತು ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹೈರಾಣು. ಅಪಘಾತ ಆದ್ರೆ ಹೊಣೆ ಯಾರು? ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಬೆಂಗಳೂರಿನಲ್ಲಿ ದಿನನಿತ್ಯ ಒಂದಲ್ಲ ಒಂದು ಕಾಮಗಾರಿಗಳು ನಡೀತಾನೆ ಇರ್ತವೆ. ಕಾಮಗಾರಿ ಪ್ರಾರಂಭ ಆಗಿನಿಂದ ಪೂರ್ಣಗೊಳ್ಳುವ ತನಕ ಈ ಜನರಂತೂ ಸಮಸ್ಯೆಗಳಿಂದ ಹೈರಾಣಾಗಿ ಹೋಗಿರ್ತಾರೆ. ರಸ್ತೆಗೂ ಆ ಕಾಮಗಾರಿ ಈ ಕಾಮಗಾರಿ ಅಂತ ರೋಡ್ ಬ್ಲಾಕ್, ರಸ್ತೆ ಕಿತ್ತಿರೋದು ಸಿಟಿ ಮಂದಿಗೆ ಟೆನ್ಷನ್ ಹೆಚ್ಚಿಸುತ್ತದೆ. ಇನ್ನು ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದ ಎದುರುಗಡೆ ಇರುವ ಪಾದಾಚಾರಿ ಮಾರ್ಗ ಹದಗೆಟ್ಟಿದ್ದು ಜನ ರೋಸಿ ಹೋಗಿದ್ದಾರೆ. ರಸ್ತೆ ಮತ್ತು ಪಾದಾಚಾರಿ ಮಾರ್ಗದ ನಡುವೆ ಇದ್ದ ಬೃಹತ್ ವಿದ್ಯುತ್ ಕಂಬವು ಫುಟ್ಪಾತ್ ಮೇಲೆ ಬಿದ್ದಿದ್ದು ಜನಸಂಚಾರಕ್ಕೆ ಅಡ್ಡಿಯಾಗಿದೆ. ಓಡಾಡೋದಕ್ಕೆ ಪ್ರಾಬ್ಲಮ್ ಆಯ್ತಾ ಇದೆ. ಇವಾಗ ಗಾಡಿಗಳಲ್ಲಿ ಬರ್ತಾ ಇರ್ತಾವಲ್ಲ, ಅಲ್ಲಿಂದ ಅಲ್ಲಿ ಓಡಾಡೋಕ್ಕಾಗಲ್ಲ. ಫುಟ್ಪಾತ್ ರೆಡಿ ಮಾಡಿಕೊಡ್ಬೇಕು. DBM ಪರೇ ಅವನೇ ಇದಕ್ಕೆ ಅಲ್ಲೂರ ಅವ್ರು ರೆಡಿ ಮಾಡ್ಕೊಡ್ಬೇಕು ಬೇಗ ಇದನ್ನ. ಮತ್ತೆ ಅಲ್ಲಿ ಓಡಾಡೋಕ್ಕಾಗಲ್ಲ, ಗಾಡಿಗಳು ತುಂಬ ಓದ್ತಾ ಇರ್ತವೆ. ಇದೊಂದು ರೆಡಿ ಮಾಡಿಕೊಡೋಕೆ ಹೇಳಿ ಸರ್. ಇನ್ನು ವಿದ್ಯುತ್ ಕಂಬ ಧರೆಗೆ ಉರುಳಿ ಹಲವು ದಿನಗಳಾದ್ರೂ ಅಧಿಕಾರಿಗಳು ಮಾತ್ರ ಸರಿಪಡಿಸೋ ಗೋಜಿಗೆ ಹೋಗಿಲ್ಲ. ಪಾದಚಾರಿ ಮಾರ್ಗ ಸಂಪೂರ್ಣ ಹದಗೆಟ್ಟಿದ್ದರಿಂದ ಸಾರ್ವಜನಿಕರು ಮುಖ್ಯ ರಸ್ತೆಯಲ್ಲಿಯೇ ಸಂಚರಿಸುತ್ತಿದ್ದು ಸಂಚಾರ ದಟ್ಟಣೆಯಿಂದ ವಾಹನ ಸವಾರರು ಸಹ ಹೈರಾಣಾಗುವಂತಿದೆ. ಇದು ಅನಾಹುತಗಳಿಗೆ ಆಹ್ವಾನ ನೀಡಿದಂತಿದ್ದು ಜನಸಾಮಾನ್ಯರ ಬಗ್ಗೆ ಜಿಬಿಎ ಆಫೀಸರ್ಸ್ಗೆ ಕಿಂಚಿತ್ತೂ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಪಕ್ಕದಲ್ಲಿ ಹೋಗುವ ಅಂತಂದ್ರೆ ಗಾಡಿಗಳು ಗೊತ್ತಾಗ್ತವೆ, ಹೋಯ್ತಾ ಇರ್ತವೆ. ಆಕ್ಸಿಡೆಂಟ್ ಆದ್ರೂ ಯಾರು ಏನು ಕೇಳಲ್ಲ. ಇನ್ನು ಯಾವುದು ಆಗಿಲ್ಲ, ಒಟ್ಟಿನಲ್ಲಿ ಆಗಬೇಕು. ಇನ್ನು ಮುಂದಕ್ಕೆ ಆಯ್ತದೆ ಅಷ್ಟೇ. ಯಾರೋ ಒಂದು 15 ದಿವಸ ಆಯಿತು, ಅದು ತೆರವುಗೊಳಿಸ್ತಿಲ್ಲ. ಆಗ ರಸ್ತೆ ಮೇಲೆ ಹೋಗ್ಬೇಕು, ಅವರು ಹೋಗ್ಬೇಕು, ನಾವು ಹೋಗ್ಬೇಕು. ಆದರೆ ಇನ್ನೂ ಸರಿಪಡಿಸ್ತಿಲ್ಲ. ರಾತ್ರಿ ವೇಳೆ ಸಖತ್ ಕಷ್ಟ ಆಯ್ತು. ಗಾಡಿಗಳು ಹಿಂಗೆ ಹೋಯ್ತಾ ಇರ್ತವೆ. ಯಾವ ಟೈಮಲ್ಲಿ ಬಂದು ಬಿಡ್ತಾರೆ ಅಂತ ಗೊತ್ತಾಗಲ್ಲ. ಹದಗೆಟ್ಟ ಪಾದಾಚಾರಿ ಮಾರ್ಗದಲ್ಲಿ ಓಡಾಡಲು ಶಾಲಾ ಮಕ್ಕಳು ಕೂಡ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲಸ ಕಾರ್ಯಗಳಿಗೆ ಹೋಗೋ ಕಾರ್ಮಿಕರು ಸೇರಿ ಹಿರಿಯ ನಾಗರಿಕರು, ವಿಶೇಷ ಚೇತನರಿಗೂ ಸಮಸ್ಯೆ ಆಗ್ತಿದ್ದು ಈ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.